ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನಾನು ಇಂಡಸ್ಟ್ರಿಗೆ ಬಂದು 53 ವರ್ಷ ಆಯಿತು. ಏನು ನೋಡಲಿಲ್ಲ, ಏನು ನೋಡಿದ್ದೀನಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಕರ್ನಾಟಕದ ಜನತೆ ಎಲ್ಲ ಸಾಯಿ ಪ್ರಕಾಶ್ ಅಂದರೆ ಏನು ಗೊತ್ತು. ಕನ್ನಡ ಚಲನಚಿತ್ರರಂಗದಲ್ಲಿ ನಿರ್ಮಾಪಕರು, ನಿರ್ದೇಶಕರು, ವಿತರಕರು ಒಬ್ಬರಂತಲ್ಲ, ಎಲ್ಲ ಡಿಪಾರ್ಟ್ಮೆಂಟ್. ವಾಟ್ ಈಸ್ ಸಾಯಿ ಪ್ರಕಾಶ್? ಈಸ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್. ಇಂಡಸ್ಟ್ರಿ ಉಳಿಬೇಕಂದ್ರೆ ನಿರ್ಮಾಪಕರು ಚೆನ್ನಾಗಿರಬೇಕು. ಹೇಳಿದ ಬಡ್ಜೆಟಲ್ಲಿ ಮಾಡಿದಂಥ ತುಂಬ ಜನ ಇರ್ಬೋದು, ಬಟ್ ನನಗೆ ಹೆಸರಿದೆ. ನನ್ನ ಟ್ಯಾಗ್ ಲೈನೇ ಪ್ರೊಡ್ಯೂಸರ್ಸ್ ಡೈರೆಕ್ಟರ್, ನಿರ್ಮಾಪಕನ ಉಳಿಸುವಂಥ ನಿರ್ದೇಶಕ ಸಾಯಿ ಪ್ರಕಾಶ್. ನಾನು ಒಂದಿನೂ ವೇಸ್ಟ್ ಮಾಡಲ್ಲ, ಒಂದು ಸೆಕೆಂಡ್ ವೇಸ್ಟ್ ಮಾಡಲ್ಲ. ಯಾಕಂದರೆ ನಿರ್ಮಾಪಕರು ಕಷ್ಟಪಟ್ಟು ದುಡ್ಡು ತರ್ತಾರೆ, ಮುಸಟಾಗಿ ದುಡ್ಡು ಬರಲ್ಲ. ₹1 ಸಂಪಾದನೆ ಮಾಡಬೇಕಂದ್ರೆ ₹1,00,000 ಬೇಕಾದಷ್ಟು ವ್ಯಾಲ್ಯೂ ಇರುತ್ತೆ. ಪ್ರೊಡ್ಯೂಸರ್ ಒಂದು 45 ದಿನದಲ್ಲಿ ಸಿನಿಮಾ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಅಷ್ಟು ದಿನ ನಾನು ಮಾಡಲಿಲ್ಲ. ಎಷ್ಟು ಬೇಕಷ್ಟು ಮಾಡಿದ್ದೀನಿ ನಾನು. ಈಗ ಡಿಜಿಟಲ್ ಮೀಡಿಯಾ ತುಂಬ ಇಂಪಾರ್ಟೆಂಟ್ ಆಗಿದೆ. ಮುಂಚೆ ನಾವು ಪೋಸ್ಟರ್ಸ್ ಹಾಕೋರು, ಸ್ಟಿಕ್ಕರ್ಸ್ ಕೊಡೋರು, 4-5 ಬೆನಲ್ಲಿ ಹಾಕೋರು. ಆವಾಗ ಜನ ವೆಯ್ಟ್ ಮಾಡೋರು. ಯಾಕಂದರೆ ರಾಜ್ಕುಮಾರ್ ಅವರಿದ್ದಾರೆ, ವಿಷ್ಣುವರ್ಧನ್ ಅವರಿದ್ದಾರೆ, ಶಂಕರ್ ನಾಗ್, ಅನಂತ ನಾಗ್, ಶಿವರಾಜ್ ಕುಮಾರ್, ರವಿಚಂದ್ರನ್ ಇದ್ದಾರೆ. ಹೇಳ್ತಾ ಹೋದರೆ ಒಂದು 30 ಜನ ನಾಯಕರಿದ್ದಾರೆ. ಅವ್ರಿಗಾದಂಥ ಒಂದು ಫ್ಯಾನಿಸಮ್ ಇದೆ. ಇವಾಗ ಫ್ಯಾನಿಸಮ್ಗಿಂತ ಕಂಟೆಂಟ್ ಇಷ್ಟಪಡೋ ಜನ ಜಾಸ್ತಿ ಆಗಿದ್ದಾರೆ. ಯಾಕಂದರೆ ದೊಡ್ಡ ಹೀರೋನಿಂದ ಸಕ್ಸಸ್ ಆಗ್ತಾ ಇಲ್ಲ, ಕಂಟೆಂಟ್ ಇದ್ರೆ ಸಕ್ಸಸ್ ಆಗ್ತಾ ಇದೆ. ಆ ಕಂಟೆಂಟ್ ನಮ್ಮ ಕಾಮನ್ ಮ್ಯಾನ್ನಲ್ಲಿದೆ. ಕಂಟೆಂಟ್ ನಂಬ್ಕೊಂಡು ಮಾಡ್ತಾ ಇದ್ವಿ ನಾವು. ಯಾಕಂದರೆ ನಮ್ಮ ಕೆರಬೇಟೆ ಹೀರೋ ಅವರು 3 ಚಿತ್ರ ಮಾಡಿದ್ದಾರೆ. ಅವರ ಈ ಪಾತ್ರಗಳು ಸೂಟ್ ಆಗ್ತಾರೆ ಅನ್ನೋದು ನಮ್ಮ ಟೀಮ್ ಇಷ್ಟಪಟ್ಟು ಅವ್ರು ಸೆಲೆಕ್ಟ್ ಮಾಡಿಕೊಟ್ಟಿದ್ದೀವಿ ನಾವು. ಇಲ್ಲಿ ನಾಯಕ ನಟರಕ್ಕಿಂತ ಕಂಟೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಕಾಲಘಟ್ಟದಲ್ಲಿ ಏನು ನಡೀತಾ ಇದೆ, ತಮಿಳ್ನಾಡು ರಾಜಕೀಯ ಯಾವ ರೀತಿ ನಡೀತಾ ಇದೆ, ನಮ್ಮ ಕರ್ನಾಟಕದ ರಾಜಕೀಯ ಏನು ನಡೀತಾ ಇದೆ, ಎಲ್ಲೋ ನಮ್ಗೆ ಕಾಣಿಸ್ಬಿಡ್ತದೆ. ಅವರೆಲ್ಲ ಎಲೆಕ್ಷನಲ್ಲಿ ಗೆದ್ದು CM ಆಗಿದ್ದಾರೆ. ನಮ್ಮ ಹೀರೋ ಎಲೆಕ್ಷನಲ್ಲಿ ನಿಂತ್ಕೊಳ್ಳದೆ CM ಆಗಿದ್ದಾರೆ. ಜನತಾ ಪಕ್ಷ, ಜನಗಳ ಪರವಾಗಿ. ಕಾಮನ್ ಮ್ಯಾನ್ ಅಂದರೆ ಜನಗಳ ಪರವಾಗಿರ್ತಾನೆ. ಈ ನೆವರ್ ಎಕ್ಸ್ಪೆಕ್ಟೆಡ್ CM ಆಗಬೇಕಂತ ಅವ್ರಿಗೆ ಆಸೆ ಏನಿಲ್ಲ. ಅವರ ತಂದೆ ಹೇಳಿದಂತೆ ಸಮಾಜಕ್ಕೋಸ್ಕರ ಹೋರಾಟ ಮಾಡಿ, ಸಮಾಜದಲ್ಲಿ ಏನೇನೋ ಕೆಟ್ಟದ್ದು ನಡೀತಾ ಇದೆ ಸರಿ ಮಾಡಿ ಪ್ರಯತ್ನ ಮಾಡಿ, ಬಡವರು ಸಹಾಯ ಮಾಡಿ ಅಂತ ತಂದೆ ಇವನು ಚಿಕ್ಕವರಾಗಿದ್ದಾಗ ತುಂಬ ಹೋರಾಟಗಾರರು ತಂದೆ. ನಮ್ಮ ಹಿರಣ್ಯ ಅವರು ಇದ್ದಾರಲ್ವ, ನಾಟಕಗಾರರು, ಆ ಥರ ಒಂದು ಹೋರಾಟಗಾರರು. ಅದನ್ನೇ ಅವರು ಮನಸ್ಸಿಟ್ಕೊಂಡು ಒಬ್ಬ ಲಾಯರ್ ಆಗಿ ಸಮಾಜಕ್ಕೆ ಹೋರಾಟ ಮಾಡ್ತಾಯಿದ್ರು. ಅವ್ರು ಎಕ್ಸ್ಪೆಕ್ಟ್ ಮಾಡ್ದೇ ಅವ್ರು CM ಸೀಟಲ್ಲಿ ಕೂರಿಸ್ತಾರೆ. ಅದೊಂದು ನಾವೆಲ್ ಪಾಯಿಂಟ್. ಆಮೇಲೆ ಕಾಮನ್ ಮ್ಯಾನ್ ಅಂದ ತಕ್ಷಣ ನಮ್ಮ ಹೀರೋ ಇಷ್ಟೊತ್ತು ಮಾತಾಡಿದಾರಲ್ವ, ಪ್ರತಿಯೊಬ್ಬರಲ್ಲಿ ನಾನು CM ಆದರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾವು ಹೇಳ್ತಾ ಇರ್ತೀವಿ. ನಾವು ಕಾಮನ್ ಆಗಿ ಪ್ರತಿಯೊಬ್ಬರಿಗೆ ನಾನು ಆ ಸೀಟ್ಲಿದ್ರೆ ಇದು ಮಾಡ್ತೀನಪ್ಪ ಅಂತ. ನಮ್ಮ ಹೀರೋ ಅದು ಸಾಧನೆ ಮಾಡಿದ್ದಾರೆ. ಇವಾಗಿನ ವಂಡರ್ಫುಲ್ ಸೊಲ್ಯೂಷನ್ಸ್. ಕಾವೇರಿದು ವಿಷಯ ಹೇಳಿ ತಗೊಂಡ್ರೆ ಸಿನಿಮಾದ ಕಾವೇರಿ ವಿಚಾರವಾಗಿ ತಗೊಂಡ್ರೆ ಕಾವೇರಿ ತಗೊಳ್ಳಿಲ್ಲ, ಕಾವೇರಿ ಸಮಸ್ಯೆಗಳಿದೆ ಈ ಥರದಿಲ್ಲ ಅಂತ ಹೇಳಿ ಆ ಥರ ಇಲ್ಲ. ಈ ಸಿನಿಮಾದ ಆ ಥರ ಏನು ಕಂಟೆಂಟ್ ಇಲ್ಲ. ಒಂದು ಅನ್ಎಂಪ್ಲಾಯ್ಮೆಂಟ್ ತೊಗೊಂಡಿದ್ದೀವಿ ನಾವು. ಅನ್ಎಂಪ್ಲಾಯ್ಮೆಂಟ್ ಇವಾಗ ಎಲ್ಲಿ ನೋಡಿದ್ರು ಕೆಲಸ ಇಲ್ಲ ಅಂತ ಹೊರಗೆ ನಾವೇನು ಯೋಚನೆ ಮಾಡಿದ್ವಿ ಅಂದರೆ ವ್ಯವಸಾಯ ಮಾಡೋದು ಇವಾಗಿಲ್ಲ. ಈ ದೊಡ್ಡವರು ಏನು ವ್ಯವಸಾಯ ಮಾಡ್ತಾ ಇದ್ದಾರೋ ಅವ್ರ ಮಕ್ಕಳೆಲ್ಲ ಇವಾಗ ಅಮೆರಿಕ, ರಷ್ಯಾ, ಆಸ್ಟ್ರೇಲಿಯಾ, ಜರ್ಮನಿ ಎಲ್ಲ ಹೋಗಿದ್ದಾರೆ. ಅವ್ರ ಮಕ್ಕಳು ವಾಪಸ್ ಬರಲ್ಲ. ಮುಂಚೆ ಯಾರು ವ್ಯವಸಾಯ ಮಾಡಬೇಕು, ಅದೊಂದು ಸೊಲ್ಯೂಷನ್ ನಾವು ಯೋಚನೆ ಮಾಡಿದ್ವಿ. ನಾವು SLC ಫೇಲ್ ಆದವರು, 10th ಫೇಲ್ ಆದವರು, ಡಿಗ್ರಿ ಫೇಲ್ ಆದವರು, ಕೆಲಸ ಇಲ್ಲದೆ ಹೋರಾಡೋಕ್ಕಿಂತ ಸರ್ಕಾರನೇ ಅವ್ರನ್ನ ಒಂದೇನೋ ಎಂಪ್ಲಾಯ್ಮೆಂಟ್ ಥರ ಮಾಡಿ ಟ್ರೈನಿಂಗ್ ಕೊಟ್ಬಿಟ್ಟು ವ್ಯವಸಾಯ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಅನ್ಎಂಪ್ಲಾಯ್ಮೆಂಟ್ ಸಾಲ್ವ್ ಆಗ್ಬೋದು ಅಂತ ಒಂದು ಸೊಲ್ಯೂಷನ್ ತೊಗೊಂಡಿದ್ವಿ. 3 ಹಿರಣ್ಯವರು ಹೋರಾಟ ಮಾಡಿದ್ದಾರೆ. ಕ 3 ಸೇರಿ ಜನ ಮೂರ್ಖರು ಮಾಡ್ತಾ ಇದ್ದಾರಲ್ವಾ ಅಂತ ಅನ್ಬಿಟ್ಟು
ನಿಜವಾಗಲೂ ಕರ್ನಾಟಕದಲ್ಲಿ ಕಾವಿ ಖಾದಿ ಕಾಕಿ ಇವನ್ನ ಯಾವ ರೀತಿ ಒಳ್ಳೇದು ಮಾಡಬೇಕು ಹೆಂಗಿರ್ಬೇಕಂತನೂ ಅದ್ಭುತವಾಗಿ ನಾವು ಹೋರಾಟ ಮಾಡಿ ಹೇಳಿದ್ದೀವಿ. ಸಿ ಎಂ ಆದಮೇಲೆ ಅದನ್ನೇ ಅವ್ರ ಕೈಗೆ ತಗೊಂಡಿದ್ದಾರೆ.